everyone, welcome back to day 2 of Mumbai series. So I think ನೆನ್ನೆದ್ರಲ್ಲಿ ನಾನು ಎಂಡಿಂಗ್ ತೊಗೊಂಡಿಲ್ಲ, ಎಲ್ಲ ಫುಲ್ಲು ಇನ್ನೂ ಕೇಯಾಸ್ ಜಾಸ್ತಿ ಇತ್ತು ಅಂತ ಪ್ರಾಬಬ್ಲಿ ಎಂಡಿಂಗ್ ತೊಗೊಂಡಿಲ್ಲ ಅಂದರೆ ಎಕ್ಸ್ಟ್ರಾ ಒಂದು ಹೊಸ ಕ್ಲಿಪ್ ಮಾಡಿಬಿಟ್ಟು ಎಂಡಿಂಗ್ ತೊಗೋತೀನಿ. ಸೊ ಇವತ್ತಿನ ಪ್ಲ್ಯಾನ್ ಏನು ಅಂದರೆ ಇವತ್ತೇ ಮೇನ್ ಇರೋದು, ನಾವು ಬಂದಿರೋದು ರೀಸನ್ಗೆ ಇದೇ ಮೇನು. ಸೊ ಇವಾಗ ಡೈರೆಕ್ಟಾಗಿ ನಾವು ಬ್ಯಾಂಡದಲ್ಲಿರೋ ಮೆಹಬೂಬ್ ಸ್ಟುಡಿಯೋಸ್ಗೆ ಹೋಗ್ತಾ ಇದ್ದೀವಿ ಫಾರ್ ದ ಎಕ್ಸಿಬಿಷನ್. ಐ ಡೋಂಟ್ ಥಿಂಕ್ ಅಲ್ಲಿ ವಿಡಿಯೋ ಅಲೋ ಇಲ್ಲ ಶೂಟ್ ಮಾಡೋಕ್ಕೆ. ಅಲೋ ಇದ್ದರೆ ಹಾಕಿರ್ತೀನಿ, ಇಲ್ಲ ಫೋಟೋಸ್ ಹಾಕಿರ್ತೀನಿ, ವೇಟ್ ಆ್ಯಂಡ್ ವಾಚ್. ಅದಾದಮೇಲೆ ಎಲ್ಲಿಗೆ ಹೋಗ್ತೀವಿ ನಾಟ್ ಶ್ಯೂರ್, ಗೋ ವಿತ್ ದ ಫ್ಲೋ. ಸೊ ವೇಟ್ ಆ್ಯಂಡ್ ವಾಚ್, ಟಿಲ್ ದೆನ್ ಸ್ಟೇ ಟ್ಯೂನ್ಡ್. ಆ್ಯಂಡ್ ಬೆಳಗ್ಗೆ ಸೌತ್ ಇಂಡಿಯನ್ನೇ ತಿನ್ಕೊಂಡು ಸ್ವಲ್ಪ ಎನರ್ಜಿ ಜಾಸ್ತಿ ಇದೆ. ಸೊ ಹೋಗೋಣ. ಬಿಸಿಲು ಜಾಸ್ತಿ ಇಲ್ಲಿ, ನಂಗೆ ಬಿಸಿಲು ಹೆಂಗೋ ಇಷ್ಟ. ಸೊ ಬಿಸಿಲು ಜಾಸ್ತಿ ಇರೋದ್ರಿಂದ ಐ ಆಮ್ ಲವಿಂಗ್ ಇಟ್. ಬೆಂಗಳೂರು ಚಳಿಕ್ಕಿಂತ ಇದು ಬೆಟರ್. ಓಕೆ ಬಾಯ್. ಸೊ ವಿ ರೀಚ್ಡ್ ಮೆಹಬೂಬ್ ಸ್ಟುಡಿಯೋಸ್ 1 hour ಆದಮೇಲೆ. But it was almost melted there. ಫೈನಲಿ ನಾವು ರೀಚ್ ಆಗಿದ್ದೆ. ನಾವು ಹೋಗಿದ್ದು ಮೆಹಬೂಬ್ ಸ್ಟುಡಿಯೋಸ್ಗೆ ಟು ಅಟೆಂಡ್ ದಿ BTS ಮೆಂಬರ್ ಜಂಗ್ಕೋಕ್ದು ಗೋಲ್ಡನ್ ಆಲ್ಬಮ್ದು ಎಕ್ಸಿಬಿಷನ್ಗೆ. ಬಟ್ ಹೆಂಗೋ ವಿಡಿಯೋ ಶೂಟ್ ಮಾಡಿದೆ, ಬಟ್ ಸಿನ್ಸ್ ವಿಡಿಯೋ ಅಲೋ ಇರಲಿಲ್ಲ, ಹಿಯರ್ ಆರ್ ಸಮ್ ಗ್ಲಿಮ್ಸ್ ಆಫ್ ಪಿಕ್ಚರ್ಸ್ ದಟ್ ಐ ಹ್ಯಾವ್ ಟೇಕನ್ ಇನ್ಸೈಡ್ ದಿ ಎಕ್ಸಿಬಿಷನ್. ಆ್ಯಂಡ್ ಈ ಎಕ್ಸಿಬಿಷನಲ್ಲಿ ಐ got an opportunity to meet some cute people and was able to talk to them as well. This is the inside of Mehboob Studios. Mehboob Studios ಮುಗಿಸ್ಕೊಂಡು ನಾವು ಹೋಗಿದ್ದೆ ಕ್ಯಾಂಡೀಸ್ಗೆ, which is very famous over there. But unfortunately ರಶ್ ಇದ್ದಿದ್ದರಿಂದ we couldn't go and eat. ಟೇಕ್ ಅವೇ ಸಹ ತುಂಬ ರಶ್ ಇತ್ತು. ಬಟ್ ಲುಕ್ ಎಟ್ ದರ್ ಆ್ಯಂಬಿಯನ್ಸ್. ಆ ಆ್ಯಂಬಿಯನ್ಸ್ ನೋಡೋ ಮಜಾನೇ ಬೇರೆ. ಅಲ್ಲಿ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಎಲ್ಲೇ ಹೋದರೂ ಅವ್ರು ಆಲ್ರೆಡಿ ದೇ ಹ್ಯಾಡ್ ಸೆಟ್ ಅಪ್ ಆಲ್ ದಿ ಒಕೇಶನ್ ಥರನೇ ಆ್ಯಂಬಿಯನ್ಸ್, ಕ್ರಿಸ್ಮಸಿ ವೈಬ್ಸ್ ಎಲ್ಲ ಕಡೆ ಸೆಟ್ ಆಗಿತ್ತು. ಇಲ್ಲಿ ಮುಗಿಸ್ಕೊಂಡು ನಾವು ಹೋಗಿದ್ದೇ ಲೆವೆಲ್ಸ್, ಐ ಥಿಂಕ್ ಸೊ, ಐ ಆಮ್ ನಾಟ್ ಶ್ಯೂರ್. ಬಟ್ ಅಲ್ಲೂ ನಮಗೆ ಸೆಟ್ ಆಗಿಲ್ಲ ಅಂತ ಪಕ್ಕದಲ್ಲಿ ದೇ ಹ್ಯಾಡ್ ಅ ಹ್ಯೂಜ್ ಸ್ಪೇಸ್ ಫಾರ್ ಕ್ಲೌಡ್ ಕಿಚನ್ಸ್ ಓನ್ಲಿ. ಅಲ್ಲಿ ಒನ್ ಆಫ್ ದ ಕ್ಲೌಡ್ ಕಿಚನ್ಸ್ ಕಾಲ್ಡ್ ಇಂದುಗೆ ಹೋದ್ವಿ, ವಿಚ್ ಇಸ್ ಫೇಮಸ್ ಫಾರ್ ದೇರ್ ಐಸ್ ಕ್ರೀಮ್ಸ್ ವಿಚ್ ವಿ ಬಾಟ್. ನಾವು ಇಂದೂಸಿಂದ ಆರ್ಡರ್ ಮಾಡಿದ್ಮೇಲೆ ನಾವೇನು ಮಾಡಿದ್ವಿ, ನಾವು ನಮ್ಮ ರೂಮಿಗೆ ತೊಗೊಂಡೋದ್ವಿ. ಆರಾಮಾಗಿ ಕೂತ್ಕೊಂಡು ಅಲ್ಲೇ ತಿಂದ್ಕೊಂಡು ಆಮೇಲೆ ರೆಡಿ ಆಗಿಬಿಟ್ಟು ಹೋಗೋಣ ನೆಕ್ಸ್ಟ್ ಲೊಕೇಶನ್ಗೆ ಅಂತ. ಆ್ಯಸ್ ಯು ಕ್ಯಾನ್ ಸಿ ಮೈ ಫ್ರೆಂಡ್ ಇಸ್ showing you how the desert is over here. Okay, you'll have to tell me what and all is it. This is strawberry sorbet vanilla ice cream plus coconut jelly. And this is, what is this? Hazelnut ice cream with Nutella cookie. And that one is filter coffee cheesecake. Okay. ಐಸ್ ಕ್ರೀಮ್ ತಿಂದು ನಾವು, ಸಿನ್ಸ್ ನಮ್ಮ ಸ್ಟೇ ಇದ್ದಿದ್ದು ವರ್ಸೋವ ಸೈಡಲ್ಲಿ, ಸೊ ಅಲ್ಲಿದ್ದು ನಿಯರೆಸ್ಟ್ ಮೆಟ್ರೋ ಸ್ಟೇಷನ್ ಹತ್ತಿ ನಾವು ಲೋಕಲ್ ಟ್ರೈನ್ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಗೇಟ್ ವೇ ಆಫ್ ಇಂಡಿಯಾಗೆ ಲೋಕಲ್ ಟ್ರೈನಲ್ಲಿ ಹೊರಟ್ವಿ. ಫೈನಲಿ ನಮ್ಮ ಸ್ಟೇಷನ್ಗೆ ನಾವು ರೀಚ್ ಆದ್ವಿ. ಒನ್ ಗುಡ್ ಥಿಂಗ್ ಏನು ಅಂದರೆ ಬಾಂಬೆಲಿ ದೇ ಹ್ಯಾವ್ ಅ ಲಾಟ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ. ಸೊ ನಾವು ಸ್ಟೇಷನಿಂದ ಆಚೆ ಬಂದಮೇಲೆ ಅಲ್ಲಿಂದ ವಡಾಪಾವ್ ಕಲೆಕ್ಟ್ ಮಾಡಿಕೊಂಡು ನಾವು ಶೇರಿಂಗ್ ಟ್ಯಾಕ್ಸಿಯಲ್ಲಿ ಗೇಟ್ ವೇ ಆಫ್ ಇಂಡಿಯಾ ನೋಡೋಕ್ಕೆ ಹೊರಟ್ವಿ. Buildings here are from British time, so they are like vintage ones. The big banks and everything is in that kind of building only. Look at the first Ferrari and I you will see Ferrari and also. As you can see, we reached our destination. Woohoo! Destination ಏನೋ ರೀಚ್ ಆದ್ವಿ, ಬಟ್ ವಿ ವೇರ್ ಇನ್ ಅ ರಶ್. ನನ್ನ ಫ್ರೆಂಡ್ ಸಜೆಸ್ಟೆಡ್ ದ್ಯಾಟ್ ಲೆಟ್ ಅಸ್ ಗೋ ಆನ್ ಅ ಫೇರಿ ರೈಡ್. ಒಂದು 30-45 minutes ಫೇರಿ ರೈಡ್ ಇರುತ್ತೆ. ದೇ ಟೇಕ್ ಅಸ್ ಅರೌಂಡ್ ಆ್ಯಂಡ್ ಮೇಕ್ ಅಸ್ ಸಿ ದ ವ್ಯೂ ಆ್ಯಂಡ್ ಆಲ್. ಆ್ಯಂಡ್ ಶಿ ವಾಸಂಟ್ ರಾಂಗ್.
ಕರೆಕ್ಟ್ ಟೈಮ್ಗೆ ನಾವು ಫೇರಿ ಹತ್ಬಿಟ್ಟು ವಿ ವೇರ್ ಏಬಲ್ ಟು ಎಂಜಾಯ್ ದಿಸ್ ಲವ್ಲಿ ವ್ಯೂ. ಇಟ್ ಈಸ್ ಲೈಕ್ ಅ ಪೇಂಟಿಂಗ್, ನೋಡಿದ್ರೇ ಆಹಾ ಅನಿಸ್ಬಿಡುತ್ತೆ ಅಲ್ವಾ? Yeah, your gateway में trying boat rides. हम लोग पहाड़ी पर पहाड़ी. Hello everyone. ನಾನು ಸ್ವಲ್ಪ ಕಾನ್ಶಿಯಸ್ ಆಗ್ತಾ ಇದ್ದೀನಿ, ಬಟ್ ಇಟ್ಸ್ ಓಕೆ, ಕೇರ್ ಮಾಡಬಾರ್ದು. ಆಸ್ ಯು ಕ್ಯಾನ್ ಸಿ, ಅವಾಗಲೇ ತೋರ್ಸಕ್ಕಾಗಲಿಲ್ಲ. ನಾವು ಓನ್ಲಿ ಫೇರಿ ಮುಗಿಸ್ಕೊಂಡು 30 ಮಿನಿಟ್ಸ್ ರೈಡ್ ಮಾಡಿಕೊಂಡು ಇವಾಗ ಗೇಟ್ವೇ ಆಫ್ ಇಂಡಿಯಾ ಇದ್ದೀವಿ. ಯು ಕ್ಯಾನ್ ಆಲ್ಸೋ ಸಿ ತಾಜ್. ಪ್ಲೀಸ್ ಕ್ಯಾಮ್ರಾ ತೋರಿಸಿ ಸ್ವಲ್ಪ. This is how night time. ಇವಾಗ ಇದು ಮುಗಿಸ್ಕೊಂಡು ನಾವು ಶಾಪಿಂಗಿಗೆ ಹೋಗ್ತೀವಿ, ಇಲ್ಲೇ ಹತ್ರದಲ್ಲೇ ಕೊಲಾಬದಲ್ಲೇ. ಸೊ ಸ್ಟ್ರೀಟ್ ಶಾಪಿಂಗ್ ಮಾಡೋಣ, ಸ್ಟ್ರೀಟ್ ಶಾಪಿಂಗ್. ಲೆಟ್ಸ್ ಗೋ. ಶಾಪಿಂಗ್ ಹೋಗೋಕ್ಕಿಂತ ಮುಂಚೆ ನಾವು ತಿರ್ಗಾ ಶೇರಿಂಗ್ ಟ್ಯಾಕ್ಸಿ ತಗೊಂಡು ಮರಿನ್ ಡ್ರೈವ್ಗೆ ಬರ್ತೀವಿ. ಮರಿನ್ ಡ್ರೈವಲ್ಲಿ ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ವಡಾಪಾವ್ ಏನು ಪ್ಯಾಕ್ ಮಾಡಿದ್ವಲ್ಲ ಅದನ್ನು ತಗೊಂಡು ಇಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡೋಣ ಅಂತ ಬರ್ತೀವಿ. ಹೆಲೋ ಎವ್ರಿವನ್. ಸೊ ನಾವು ಏನೋ ಗೇಟ್ವೇ ಆಫ್ ಇಂಡಿಯಾ ಮುಗಿಸ್ಕೊಂಡು ನಾವು ಇವಾಗ ಮರಿನ್ ಡ್ರೈವ್ ಬಂದಿದ್ದೀವಿ ಶೇರಿಂಗ್ ಕ್ಯಾಬಲ್ಲಿ. ಶೇರಿಂಗ್ ಕ್ಯಾಬ್ ಅಂತ ತುಂಬ ಚೆನ್ನಾಗಿತ್ತು, ಒಳ್ಳೆ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಥರ ಇತ್ತು. ಐ ಡೋಂಟ್ ನೋ ವಾಯ್ಸ್ ಕೇಳಿಸ್ತಿದೆ ಇಲ್ವೋ ಅಂತ, ಎಡಿಟ್ ಮಾಡಬೇಕಾದ್ರೆ ವಾಯ್ಸ್ ಓವರ್ ಆಗ್ತಿದೆ. ಸೊ ತುಂಬ ಪೀಸ್ಫುಲ್ ಆಗಿದೆ, ಗಾಡಿ ತುಂಬ ಚೆನ್ನಾಗಿದೆ. ಸೊ ಇದೆಲ್ಲ 5 ಸ್ಟಾರ್ ಹೋಟೆಲ್ ಅಂತೆ. ನಾವು ಮರಿನ್ ಡ್ರೈವಲ್ಲಿ ವಡಾಪಾವ್ ತಿಂತಾ ಇದ್ದೀವಿ, ಓಜಿ ವಡಾಪಾವ್. Cheers. ನೈಸ್. ಸೆಕೆಂಡ್ ಟೇಕ್, ಫಸ್ಟ್ ಟೇಕಲ್ಲಿ ಫುಲ್ ಝೂಮ್ ಆಗೋಗ್ಬಿಟ್ಟಿದೆ. ಸೊ ತಿರ್ಗಾ ಅದೇ ಹೇಳ್ತಾ ಇದ್ದೀನಿ, ಅದೇ ಸೇಮ್ ಡೈಲಾಗ್ ಹೊಡಿತೀವಿ ನಾವು. ಹೆಂಗೆ ಅನಿಸ್ತಿದೆ ಈಗ? ಸದ್ಯಕ್ಕೆ ಚಳಿ ಆಗ್ತಿದೆ, ಆಮೇಲೆ ಮಾತಾಡೋಣ. ಅವ್ರಿಗೆ ಫುಲ್ ಚಳಿ ಆಗ್ತಿದೆ ಅಂತೆ. ಇಲ್ಲಿ ಚೆನ್ನಾಗಿದೆ ವೀಡಿಯೋಸ್. ಹೌದಾ? ನೋಡಿ ನೋಡಿ ಸನ್ಸೆಟ್ಗಳು. ಎಕ್ಸಿಬಿಷನ್ ಬಗ್ಗೆ ಹೆಂಗೆ ಅನಿಸ್ತು? ಜೈನಾ ಬರಲಿ, ಜೈನಾ ಲೋಗಿ ಬರಲಿ, ಮಾತಾಡೋಣ. ಫೀಡ್ಬ್ಯಾಕ್ ನಮ್ಮ ಆಮೇಲೆ. ಗ್ಯಾಂಗ್. ಎಸ್, ಗ್ಯಾಂಗ್ ಲೀಡರ್. ಫೀಡ್ಬ್ಯಾಕ್ ಆಮೇಲೆ ನಿಮಗೆ. ನಮ್ಮ ಗ್ಯಾಂಗ್ ಲೀಡರ್ ಬರಲಿ. ಹೌದು. ಇವಾಗಾರು ಬಂದಿದ್ಯಾ? ಮುಖ ಕಟ್ಟಾಗಿಲ್ಲ. ಇಲ್ಲ, ಇವಾಗ ಕಟ್ಟಾಗಿಲ್ಲ, ಇವಾಗ 0.6 ಇದೆ. ಬರಲೇ ಇಲ್ಲ ಇವ್ರುಗಳು. ಗೊತ್ತಿಲ್ಲ ಅಪ್ಪ. ಮೆರೀನ್ ಡ್ರೈವ್ ನೋಡ್ತೀರಾ? ಇವಾಗ ನೇಲ್ಸ್ ತೋರಿಸ್ಬೋದು. ಡೆಡಿಕೇಶನ್ ನೋಡಿ. ಡೆಡಿಕೇಶನ್. ಈ ಥರ ಯಾರಾದರೂ ಆಲ್ಬಮ್ ಈ ಥರ ಎಲ್ಲ ಮಾಡಿಸ್ತಾರ? ಇದು ಡೆಡಿಕೇಶನ್. ಬೇರೆಯವ್ರ ಥರ ಸುಮ್ಮನೆ ಕಮೆಂಟ್ ಮಾಡೋದಲ್ಲ, ಸುಮ್ಮನೆ ಕಮೆಂಟ್ ಮಾಡೋಕ್ಕೆ ಬಂದ್ಬಿಡ್ತಾರೆ ಬೇರೆಯವರೆಲ್ಲ. ಈ ಥರ ಡೆಡಿಕೇಶನ್ ಇರಬೇಕು, ಗೊತ್ತಾ? ಆಲ್ಬಮ್ಗೋಸ್ಕರ, ಜಂಕುಕ್ ಆಲ್ಬಮ್ಗೋಸ್ಕರ ನೇಲ್ಸ್ ಮಾಡಿಸಿರೋದು ಫಸ್ಟ್ ಟೈಮ್. ಹಿಂಗಿರಬೇಕು. ಯಾ ಟ್ರೈಡೆಂಟ್ ಹೋಟೆಲ್ಗೆ ಹೋಗೋಣ. ಹೋಗುವ. ಟ್ರೈಡೆಂಟ್ ಹೋಟೆಲ್ ಟ್ರೈಡೆಂಟ್ ಹೋಟೆಲ್ which has very good brunch, breakfast and Dinner. You have to eat. And the vada pav also. ವಡಪಾವ್ ಚೆನ್ನಾಗಿತ್ತು. So good. So good. ಮುಂಬೈಗೆ ಬಂದಿಲ್ಲ ಅಂದರೆ ವಡಪಾವ್ ತಿಂದಿಲ್ಲ ಅಂದರೆ ಅದು ಕಂಪ್ಲೀಟೇ ಅಲ್ಲ. ಇವಾಗ ಹೋಗ್ತಿದ್ದೀವಿ, ಸ್ವಲ್ಪ ತಿಂತೀವಿ. ಎಸ್. We'll eat a lot. We'll Eat a eat a lot. Roam a lot. We just ಆಮೇಲೆ have a ಬೆಂಗಳೂರು day. ಬಂದಮೇಲೆ ಅದನ್ನ ರಿಗ್ರೆಟ್ ಮಾಡ್ತೀವಿ, ಇಷ್ಟು ತಿನ್ಬಿಟ್ವಲ್ಲ ಅಂತ. We just have a day.
ಸೊ ಫುಲ್ ಟಯರ್ಡ್ ಆಗಿ ಮಂಡೇ ಮಾಡ್ಕೊಂಡು. ಫುಲ್ಲು ಕೆಲಸ ಮಾಡಿದೆ ನಿದ್ದೆ ಮಾಡೋದು ಅಷ್ಟೇ ನಿಂಗೆ ಅಟ್ಲೀಸ್ಟ್ ರಜಾ ಇದೆ ನಂಗೆ ರಜಾ ಇಲ್ಲ ಕೆಲ್ಸಕ್ಕೆ ಹೋಗ್ಬೇಕಾ? ಓ ಮೈ ಗಾಡ್ ಆಲ್ ದ ಬೆಸ್ಟ್ ಹಂಗಾರೆ. ಅದು ಬೇರೆ ಮಾರ್ನಿಂಗ್ ಅದು ಲ್ಯಾಂಡ್ ಆಗಿದ ತಕ್ಷಣ ಮಲ್ಕೊಂಡು ಎದ್ದೇಳ್ಬೇಕು. ಬಾ ನಾನು ನೋಡಿದ್ರೆ ನಂದು ಪರವಾಗಿಲ್ಲ, ನಂದು ನೈಟ್ ಶಿಫ್ಟಲ್ಲಿದೆ. ಓ 9 to 6 ಹೆಂಗೆ ಮಾಡೋದು? ಸಿ ಕಾರ್ಪೊರೇಟ್ ಲೈಫ್ ಇಸ್ ನಾಟ್ ಈಸಿ, ಇದನ್ನೇ ಹೇಳೋದು. ಬಿಸ್ನೆಸ್ ಐಡಿಯಾಸ್ ಇದ್ರೆ ಡ್ರಾಪ್ ಮಾಡಿ ಒಂದು ಬಿಸ್ನೆಸ್ ಓಪನ್ ಮಾಡ್ಬಿಡೋಣ. ಅದೇ ಹೇಳಿದ್ನಲ್ಲ, ವಿಲ್ ಬೈ ಅ ಹೌಸ್ ಇನ್ ಜುಹು ಬೀಚ್ ಮುಂದೆ ಆ್ಯಂಡ್ ವಿಲ್ ಬೆಣ್ಣೆ ದೋಸೆ. ಬೆಣ್ಣೆ ದೋಸೆ EMI ಕಟ್ಟಕ್ಕೆ. ಬೆಣ್ಣೆ ದೋಸೆ ಬನ್ನಿ ಅಂತ EMI ಕಟ್ಟಕ್ಕೆ ಬೆಣ್ಣೆ ದೋಸೆ ಅವಳು, ನಾನು ಬಾವಿಕೆ ಹಾಕೊಂಡು ಕೂತ್ಕೋತೀನಿ ಅಷ್ಟೇ. EMI ಕಟ್ತೀವಿ, ನಮ್ಮ ಮಕ್ಕಳು, ನಮ್ಮ ಮರಿ ಮೊಮ್ಮಕ್ಕಳು, ಅವ್ರ ಮೊಮ್ಮಕ್ಕಳು ಎಲ್ಲ EMI ಕಟ್ಕೊಂಡು ಕೂತಿರ್ತೀವಿ. ಅದೇ ಜುಹು ಬೀಚ್ ನೋಡ್ತೀರಾ? ಸಾರಿ ಏನು ಬೀಚ್ ಇದು ಮರೀನ್ ಡ್ರೈವ್ ತೋರಿಸಿದ್ದೀನಿ ವ್ಲಾಗಲ್ಲಿ. ತೋರಿಸಿದ್ದಾರೆ ಅಂತಪ್ಪ, ನೋಡ್ಕೊಂಬಿಡಿ. ಅದೇ ನನ್ನ ಕೈ ಸುಸ್ತಾಗ್ತಿದೆ. ಬಾಯ್ ಗಾಯ್ಸ್. Oh, they're playing.